ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಕೃಷ್ಣ ಪರಮಾತ್ಮ ಗೀತೆಯ ಅತ್ಯದ್ಭುತವಾದ ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲ ಸಾರ ಸಂಗ್ರಹವನ್ನು, ಸಂದೇಶವನ್ನು, ಜ್ಞಾನ ಸಂದೇಶವನ್ನು ಅರ್ಜುನನ ಮೂಲಕವಾಗಿ ನಮಗೆಲ್ಲ ತಿಳಿಸ್ತಾ ಇರುವಂಥದ್ದು. ಅರ್ಜುನನಲ್ಲಿ ಭಗವಂತನಿಗೆ ವಿಶೇಷವಾದ ಪ್ರೀತಿ, ಅವನ ಮೇಲೆ ಕರುಣೆ. ಭಗವಂತ ಯಾವಾಗ ಯುದ್ಧವನ್ನು ನಾನು ಮಾಡೋದಿಲ್ಲ ಅಂತ ಅರ್ಜುನ ಹೇಳಿದಂತಹ ಸಂದರ್ಭದಲ್ಲಿ ಭಗವಂತ ಒಂದು ಮಾತು ಹೇಳ್ತಾನೆ ಅರ್ಜುನನಿಗೆ, ಕ್ಲೈಭ್ಯಂ ಆಸ್ಮಗಮಃ ಪಾರ್ಥ. ಹೇಡಿ ಹಾಗೆ ಯಾವುದೇ ಕಾರಣಕ್ಕೂ ಮನೋದೌರ್ಬಲ್ಯದಿಂದ ನೀನು ಯುದ್ಧವನ್ನು ಮಾಡದೇ ಇರಬೇಡ, ಇದು ನಿನಗೆ ತರವಲ್ಲ. ನೀನು ಕ್ಷತ್ರಿಯನಾಗಿರುವಂಥವನು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ವರಂತಪ. ಮಾನಸಿಕವಾದ ದೌರ್ಬಲ್ಯ ಇದೆಯಲ್ಲ, ಅದನ್ನು ಬಿಟ್ಬಿಡು. ಅದು ನಿನ್ನನ್ನು ಕೆಳಮಟ್ಟಕ್ಕೆ ಕರೆದುಕೊಂಡು ಹೋಗ್ತದೆ. ಅದನ್ನು ಬಿಟ್ಟು ಎದ್ದು ನಿಂತುಕೋ. ಎದರ ಸಲುವಾಗಿ? ನಿನ್ನ ಕರ್ತವ್ಯವನ್ನು ಮಾಡಲಿಕ್ಕೋಸ್ಕರವಾಗಿ. ನಿನ್ನ ಮನಸ್ಸಿನ ದೌರ್ಬಲ್ಯವನ್ನು ಬಿಟ್ಟು ನೀನೇನು ಮಾಡಬೇಕು? ನಿನ್ನ ಕರ್ತವ್ಯವನ್ನು ಮಾಡಲಿಕ್ಕೆ ತಯಾರಾಗು. ಅರ್ಜುನ ಕೃಷ್ಣ ಪರಮಾತ್ಮನ ಮಾತನ್ನು ಕೇಳ್ತಾ ಇದ್ದಾನೆ. ಈ ವಿಚಾರ ಕೇವಲ ಅರ್ಜುನನಿಗೆ ಮಾತ್ರ ಹೇಳಿರುವಂಥದ್ದು ಅಂತ ತಿಳ್ಕೊಳ್ಳೋ ಹಾಗಿಲ್ಲ. ಅರ್ಜುನನ ಮೂಲಕವಾಗಿ ಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಹೇಳಿರುವಂಥ ಮಾತು. ಏನು ಮಾತಿದು? ನಿನ್ನ ಕರ್ತವ್ಯವನ್ನು ನೀ ಮಾಡು. ನಿನ್ನ ಮನಸ್ಸಿನಲ್ಲಿರುವಂತಹ ದೌರ್ಬಲ್ಯ ಏನಿದೆ ಅಲ್ಲ, ಮಾನಸಿಕವಾದ ವ್ಯಥೆ, ಅದನ್ನು ಬಿಟ್ಬಿಡು. ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ಮೋಹಕ್ಕೆ ಒಳಗಾಗಿ, ಮೋಹಕ್ಕೆ ಯಾವತ್ತೂ ಒಳಗಾಗಬೇಡ ಅನ್ನೋದು ಕೃಷ್ಣ ಪರಮಾತ್ಮನ ಒಂದು ಸಂದೇಶ. ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಅದು ಕ್ಷುದ್ರವಾಗಿರುವಂಥದ್ದು ಹೃದಯ ದೌರ್ಬಲ್ಯ. ಅದನ್ನು ಬಿಟ್ಟು ಹೊರಗೆ ಬಾ. ಅಂದರೆ ವಿಮರ್ಶೆ ಮಾಡು, ನಿನ್ನ ಕರ್ತವ್ಯವನ್ನು ಮಾಡು ಅನ್ನೋದು ಕೃಷ್ಣ ಪರಮಾತ್ಮನ ಆ ಮಾತಿನಲ್ಲಿರುವಂಥದ್ದು. ಅದಕ್ಕೆ ಉತ್ತರವಾಗಿ ನೀಡುತ್ತಾನೆ ಅರ್ಜುನ, ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತಂ ಭೈಕ್ಷಮವೀಹ ಲೋಕೆ. ಅಲ್ಲ, ಯುದ್ಧನೇ ಯಾಕೆ ಮಾಡಬೇಕು? ಭೀಷ್ಮ ದ್ರೋಣರು ಎಲ್ಲ ಪೂಜ್ಯರಾಗಿರುವಂಥವ್ರು ನನಗೆ. ಇಂಥವರನ್ನು ನಾನು ಬಾಣಗಳಿಂದ ಹೇಗೆ ಅವರನ್ನು ಕೊಂದು ಹಾಕಲಿ? ಅದರ ಬದಲು ಭಿಕ್ಷೆಯನ್ನು ಬೇಡಿ ನಾನು ಜೀವನವನ್ನು ಮಾಡ್ಬೋದಲ್ಲ. ಎಲ್ಲರನ್ನ ಕೊಂದು ಹಾಕಿ ಅವರ ಸಮಾಧಿಯ ಮೇಲೆ ನಾನು ಸುಖವನ್ನು ಅನುಭವಿಸೋದು, ಭೋಗ ಭಾಗ್ಯಗಳನ್ನು ಸ್ವೀಕಾರ ಮಾಡೋಂಥದ್ದು, ಇದೆಲ್ಲ ಎಷ್ಟು ಸರಿ? ಅರ್ಜುನನ ಅಂತರಾಳದ ಮಾತು ಬಹಳ ಗಂಭೀರವಾಗಿರುವಂಥದ್ದು. ಇಲ್ಲಿ ಯಾರದೋ ಮೇಲಿನ ಯುದ್ಧ ಅಲ್ಲ. ಯುದ್ಧ ನಡೀತಿರೋದು ಯಾರಿಗೆ? ಪಾಂಡವರಿಗೆ ಮತ್ತು ಕೌರವರಿಗೆ. ಕೌರವರು ಬರೀ ಕೌರವರಲ್ಲ, ಮುಖ್ಯವಾಗಿ ಭೀಷ್ಮ ದ್ರೋಣರು ಗುರುವಿನ ಸ್ಥಾನದಲ್ಲಿದ್ದಾರೆ. ಏಕೆಂದರೆ ಅವನ ಪರವಾಗಿ ಯುದ್ಧ ಮಾಡೋಂಥವ್ರು ಅವರೇ, ಕೌರವರ ಪರವಾಗಿ. ಅರ್ಜುನ ಈ ಕಡೆಯಿಂದ ಯುದ್ಧ ಮಾಡ್ತಾ ಇದ್ದಾನೆ. ಬಾಲ್ಯದಿಂದ ಎತ್ತಿ ಆಡಿಸಿದಂತಹ ಕುರುಕುಲ ಪಿತಾಮಹ ಭೀಷ್ಮಾಚಾರ್ಯರು ನಿಂತಿದ್ದಾರೆ. ದ್ರೋಣಾಚಾರ್ಯರಂತೂ ತನಗೆ ಪಾಠವನ್ನು ಹೇಳಿದಂತಹ ಗುರುಗಳು
ಆಚಾರ್ಯರು ಇಷ್ಟೊಂದು ಅಪ್ರತಿಮ ಬಿಲ್ಲುಗಾರ ಧನುರ್ಧರರನ್ನಾಗಿ ಮಾಡಿದಂತಹ ದ್ರೋಣಾಚಾರ್ಯರ ಮೇಲೆ ಯುದ್ಧವನ್ನು ಮಾಡಬೇಕಿವನು. ಅದರ ಜೊತೆಗೆ ಭೀಷ್ಮ ದ್ರೋಣರಂತೆ ಗುರುಪುತ್ರರಾಗಿರುವಂತಹ ಅಶ್ವತ್ಥಾಮಾಚಾರ್ಯರು, ಇನ್ನೊಬ್ಬ ಗುರುಪುತ್ರರಾಗಿರುವಂತಹ ಕೃಪಾಚಾರ್ಯರು, ಮುತ್ತಜ್ಜ ಬಾಲ್ಹೀಕ, ಮತ್ತೊಬ್ಬ ಅಜ್ಜ ಸೋಮದತ್ತ, ಪಿತೃಸದೃಶರಾದಂತಹ ಭೂರಿಶ್ರವಸ್, ಶಲಾ ಸೋದರಮಾವನಾಗಿರುವಂತಹ ಶಲ್ಯ, ಇವರೆಲ್ಲರೂ ಬಹಳ ಪೂಜ್ಯರಾಗಿರುವಂಥವರು. ಬರೇ ಕೌರವರಲ್ಲ, ಪೂಜ್ಯರಾಗಿರುವಂಥವರು. ಇವ್ರ ಜೊತೆ ಹೇಗೆ ಯುದ್ಧ ಮಾಡಲಿ ಅಂತ ಪ್ರಶ್ನೆ ಮಾಡ್ಕೊಳ್ತಾನೆ ಅರ್ಜುನ. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ, ಯುದ್ಧಕ್ಕೆ ಹೆದರಿ ನಿಂತವನಲ್ಲ ಅರ್ಜುನ. ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತು, ಯುದ್ಧ ಅರ್ಜುನನಿಗೇನೆ ಹೊಸದಲ್ಲ. ರಾಜಸೂಯಾಗ ಮಾಡುವಂಥ ಸಂದರ್ಭದಲ್ಲಿ ಉತ್ತರದ ದಿಕ್ಕಿನ ಎಲ್ಲವನ್ನ ಗೆದ್ದುಕೊಂಡು ಬಂದಿರುವಂತಹ ಮಹಾರಥ, ಮೂರ್ಲೋಕದ ಗಂಡ ಅಂತ ಕರೀತಾರೆ ಅರ್ಜುನನನ್ನ. ಸ್ವರ್ಗಲೋಕಕ್ಕೆ ಹೋಗಿ ಇಂದ್ರನ ಪರವಾಗಿ, ಅಂದರೆ ಇಂದ್ರನಿಗೋಸ್ಕರವಾಗಿ ನಿವಾತ ಕವಚರನ್ನ, ಕಾಲಕೇಯರನ್ನ, ಆ ರಾಕ್ಷಸರನ್ನ ಸಂಹಾರ ಮಾಡಿದಂಥವನು ಇದೇ ಅರ್ಜುನ. ಇಷ್ಟೇ ಅಲ್ಲ, ಅವ್ರ್ಯಾರು ಗುರು ಹಿರಿಯರಾಗಿರಲಿಲ್ಲ. ಅರ್ಜುನನ ಮನಸ್ಸಿನ ಭಾವನೆ ನೋಡಿ ಹೇಗೆ ಹೇಳ್ತಾ ಇದ್ದಾನೆ. ಅವರೆಲ್ಲ ಅಯೋಗ್ಯರಾಗಿದ್ರು, ರಾಕ್ಷಸರಾಗಿದ್ರು, ಸಾಯಲೇಬೇಕಾಗಿರುವಂಥವರಾಗಿದ್ರು. ಈಗ ಆ ಸರದಿಯಲ್ಲ, ಇವರೆಲ್ಲ ಗುರು ಹಿರಿಯರಾಗಿರುವಂಥವ್ರು. ಉತ್ತರ ಗ್ರಹಣದಲ್ಲಿ ಎಲ್ಲರೂ ಒಟ್ಟಿಗೆ ಬಂದಾಗ ಒಬ್ಬನೇ ಪಾರ್ಥ ಅರ್ಜುನ ಅವರನ್ನೆಲ್ಲ ಎದುರಿಸಿದಂಥವನು. ಆದರೆ ಆ ಸನ್ನಿವೇಶವೇ ಬೇರೆ, ಈ ಸನ್ನಿವೇಶವೇ ಬೇರೆ ಅಂತಾನೆ ಅರ್ಜುನ. ಅಲ್ಲಿ ಗುರಿ ರಾಜ್ಯ ಭೋಗಗಳಾಗಿರಲಿಲ್ಲ, ಕೇವಲ ಗೋವಿಮೋಚನೆ ಮಾಡುವಂಥದ್ದಾಗಿತ್ತು. ಇಲ್ಲಿ ರಾಜ್ಯವನ್ನು ಪಡೆಯುವಂಥದ್ದಾಗಿದೆ. ಅಲ್ಲಿ ಗೆದ್ದರೆ ಸಾಕಾಗಿತ್ತು, ಇಲ್ಲಿ ಅವರನ್ನು ಕೊಲ್ಲೇಬೇಕು ಅಂಥ ಪರಿಸ್ಥಿತಿ ಬಂದಿರುವಂಥದ್ದು. ಇದರ ಜೊತೆಗೆ ಪ್ರಕೃತ ಒಂದು ಸನ್ನಿವೇಶವೇ ಬೇರೆ, ಆಗಿರುವಂಥ ಸನ್ನಿವೇಶವೇ ಬೇರೆ. ಹಾಗಾಗಿ ಎರಡೂ ಸನ್ನಿವೇಶಗಳು ಬೇರೆ ಬೇರೆಯಾಗಿದ್ದಾವೆ. ಅಂದರೆ ನೋಡಿ, ಅರ್ಜುನನ ಮಾತಿನಲ್ಲಿ ಅವನ ವಿಶಾಲವಾದ ಹೃದಯವನ್ನು ವೇದವ್ಯಾಸ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಿಚಾರದಲ್ಲಿ ದೋಷ ಇದ್ರೂ ಅವನಿಗೆ ಯುದ್ಧದ ಬಗ್ಗೆ ಯಾವತ್ತೂ ಭಯ ಇಲ್ಲ. ಗುರು ಹಿರಿಯರನ್ನ ಕೊಲ್ಲುವಂಥ ಭಯ ಅವನಿಗೆ. ರಾಜ್ಯ ಭೋಗ ಬೇಕಾಗಿಲ್ಲ. ಗುರು ಹಿರಿಯರನ್ನ ಕೊಂದು ಅವರ ಸಮಾಧಿ ಮೇಲೆ ನಾ ರಾಜ್ಯ ಹೇಗೆ ಕಟ್ಟಲಿ? ಆ ರಾಜ್ಯ ನನಗೆ ಖಂಡಿತವಾಗಿ ಬೇಡ. ಶತ್ರುಗಳ ತಂದೆ ತಾಯಿಗಳ ಭಾವನೆಗಳು, ಅಂದರೆ ಅವರ ಮನಸ್ಸನ್ನು ಗೆಲ್ಲುವಂತಹ, ಗೌರವಿಸುವಂಥ ಗುಣ, ಅದು ಹೃದಯ ಒಂದು ಅರ್ಜುನದ್ದಾಗಿರುವಂಥದ್ದು. ಅವನಿಗೆ ಯುದ್ಧದಲ್ಲಿನ ಗೆಲುವಿಗಿಂತ ಜೀವನಕ್ಕೆ ಬೇಕಾಗಿರುವಂತಹ, ಜೀವನದಲ್ಲಿರುವಂತಹ ನಲಿವು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಇಷ್ಟೆಲ್ಲ ಕಾರಣವನ್ನ ಹೇಳಿ ಶಿಷ್ಯಸ್ತೇಹಂ ಶಾದಿಮಾಂ ಪ್ರಪನ್ನ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿ ಕೃಷ್ಣ ಪರಮಾತ್ಮನ ಮುಂದೆ ತನ್ನ ಗೊಂದಲಪೂರ್ಣವಾಗಿರುವಂತಹ ಮನಸ್ಸಿನ ವೇದನೆಯನ್ನ ಭಗವಂತನ ಮುಂದೆ ಹೇಳ್ತಾ ಇದ್ದಾನೆ. ಅವನ ಮನಸ್ಸು ಮಂಕು ಕವಿದಿರುವಂಥದ್ದು. ಯಾವುದು ಸರಿಯಾದದ್ದು, ಯಾವ್ದು ನಾನು ಮಾಡಬೇಕು, ಯಾವ್ದು ನಾವು ಮಾಡಬಾರ್ದು, ಇವತ್ತು ನಮ್ಮ ಪರಿಸ್ಥಿತಿನೂ ಅರ್ಜುನನ ಪರಿಸ್ಥಿತಿನೇ ಆಗಿರುವಂಥದ್ದು. ನೂರಾರು ವಿಷಯಗಳು ನಮ್ಮ ತಲೆಯಲ್ಲಿ ಓಡಾಡ್ತಿರ್ತಾ ಇರುವಂತಹ ಸಂದರ್ಭ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಿದರೆ ನಮಗೆ ಹಿತ, ಶ್ರೇಯಸ್ಯಾವುದು, ಪ್ರೇಯಸ್ಯಾವುದು, ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ. ಇಡೀ ಭೂಮಂಡಲದ ಚಕ್ರಾಧಿಪತ್ಯವೇ ಇರಲಿ, ದೇವಲೋಕದ ಒಡೆತನವೇ ಬರಲಿ, ಅದೆಲ್ಲವೂ ನನಗೆ ತೃಣಕ್ಕೆ ಸಮಾನವಾಗಿರುವಂಥದ್ದು. ಎಲ್ಲರನ್ನ ಕೊಂದಾಕಿ ನಾನು ಅದರ ಮೇಲೆ ಹೇಗೆ ಸಮಾಧಿಯ ಮೇಲೆ ಆ ರಾಜ್ಯವನ್ನು ಕಟ್ಟಲಿ? ಅಂದರೆ ಅರ್ಜುನನಿಗೆ ಯುದ್ಧದ ಬಗ್ಗೆ ಚೆನ್ನಾಗಿ ಅರಿವಿತ್ತು. ಯಾಕೆ ಅಂದರೆ ಈ ಯುದ್ಧದಲ್ಲಿ ಬರೇ ಸೋಲಲ್ಲ, ಸಾವಾಗುವಂಥದ್ದು. ಇದಕ್ಕೆ ಪರಿಹಾರ ಕೇವಲ ತತ್ವಜ್ಞಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಶಿಷ್ಯನಾಗಿ ಭಗವಂತನ ಮುಂದೆ ಆ ಅರ್ಜುನ ಕೂತಿರುವಂಥದ್ದು.
ಗುಡಾಕೇಶ ಅಂತ ಅರ್ಜುನನಿಗೆ ಹೆಸರು. ಏನ್ ಗುಡಾಕೇಶ ಅಂದ್ರೆ ನಿದ್ದೆಯನ್ನ ಗೆದ್ದಂಥವನು. ಆದರೆ ಅಜ್ಞಾನದ ನಿದ್ದೆಗೆ ಸಿಲುಕಿದ್ದಾನೆ. ಎಲ್ಲವನ್ನ ಗೆದ್ದಂತಹ ಅರ್ಜುನ ಈಗ ಸೋತ್ ಹೋಗಿದ್ದಾನೆ ಮಾನಸಿಕವಾಗಿ. ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ. ನಾವು ಇವತ್ತ ಅದೇ ಸ್ಥಿತಿಯಲ್ಲಿದ್ದೀವಿ. ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವ ದಾರಿ ಸರಿ, ಯಾವ ದಾರಿ ಸರಿಯಲ್ಲ ಅನ್ನೋ ಗೊಂದಲದಲ್ಲಿ ನಾವೆಲ್ಲ ಇದ್ದೀವಿ. ಅಂತಹ ಸಂದರ್ಭ ಅರ್ಜುನ ನಮಗೆಲ್ಲ ತೋರಿಸ್ತಾ ಇದ್ದಾನೆ. ಭಗವಂತನ ಮುಂದೆ ನಮಸ್ಕಾರವನ್ನ ಮಾಡಿ ಕೇಳ್ತಾ ಇದ್ದಾನೆ, ಸ್ವಾಮಿ ನೀನು ನನಗೆ ತತ್ವಜ್ಞಾನವನ್ನು ಉಪದೇಶ ಮಾಡಬೇಕು. ನಿನ್ನ ಉಪದೇಶ ಬಲದಿಂದ ಆ ಅಜ್ಞಾನ ಪರಿಹಾರ ಆಗಿ ನನಗೆ ಒಳ್ಳೆಯ ಸದ್ಬುದ್ಧಿ ಬರಲಿಕ್ಕೆ ಸಾಧ್ಯ ಅನ್ನೋ ಭಾವ ಅವನ ಮಾತಿನಲ್ಲಿರುವಂಥದ್ದು. ಯಾವಾಗ ಅರ್ಜುನ ಹೀಗೆ ಕೂತಿದ್ದಾನೋ ಅರ್ಜುನನನ್ನು ನೋಡಿ ಭಗವಂತ ಮಂದಹಾಸ ಮಾಡ್ತಾನಂತೆ. ನಾನು ನಿನ್ನೆನೇ ಹೇಳಿದ್ದೇನೆ, ಆ ಮಂದಹಾಸದಲ್ಲೇ ಒಂದು ಭಗವದ್ಗೀತೆ ಇದೆ. ಆ ಮಂದಹಾಸದಲ್ಲೇ ಇನ್ನೂ ಒಂದು ಸೂಕ್ಷ್ಮವಾದ ಅಂಶ ಇದೆ. ಏನು ಅಂದರೆ, ನೀನು ಹೀಗೆ ಮಾಡ್ತೀಯಾ ಅನ್ನೋದು ನನಗೆ ಮೊದಲೇ ಗೊತ್ತು. ಕಪಟನಾಟಕ ಸೂತ್ರಾಧಾರನಾಗಿರುವಂತಹ, ಸರ್ವತಂತ್ರ ಸ್ವತಂತ್ರನಾಗಿರುವಂತಹ, ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತನಿಗೆ ಎಲ್ಲವೂ ಗೊತ್ತಿರುವಂಥದ್ದು. ಭಗವಂತ ಅವನನ್ನು ನೋಡಿ ಮಂದಹಾಸವನ್ನು ಮಾಡ್ತಾನಂತೆ. ಭಕ್ತರನ್ನು ನೋಡಿ ಕುರಿತ ಭಗವಂತ ನುಡಿದಿರುವಂತಹ, ಅಂದರೆ ನರನನ್ನು ಕುರಿತು ನಾರಾಯಣ ನುಡಿದಂತಹ ಜ್ಞಾನದ ಸಂದೇಶ ಎಲ್ಲ ಜಗತ್ತಿನಲ್ಲಿರುವಂತಹ ಎಲ್ಲರಿಗೂ, ಅಂದರೆ ಜನರಿಗೆಲ್ಲರಿಗೂ, ನರರಿಗೆಲ್ಲರಿಗೂ ಒಂದು ಜ್ಞಾನ ಸಂದೇಶವಾಗಿರುವಂಥದ್ದು. ಶೋಕವನ್ನು ತೊರೆಯುವಂತಹ ದಿವ್ಯವಾದ ಸಾಧನ ಆಗಿರುವಂಥದ್ದು. ಏನು ಹೇಳ್ದ ಭಗವಂತ? ಮೊದಲನೇ ಮಾತು, ಒಂದನೇ ಮಾತು ನೋಡ್ರಿ, ಎಂಥ ಸುಂದರವಾದ ಮಾತು ಅಂದರೆ, ನಾವು ನಿತ್ಯದಲ್ಲಿ ಈ ಶ್ಲೋಕವನ್ನು ಬ್ರಹ್ಮಯಜ್ಞ ಮಾಡುವಂತಹ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಹೇಳ್ತಾರೆ. ಗೀತೆ ಅಂದರೆ ಇದು ಅನ್ನೋಷ್ಟರ ಮಟ್ಟಿಗೆ ಈ ಶ್ಲೋಕವನ್ನು ನಾವು ಕಾಣ್ತಾ ಇದ್ದೀವಿ. ಕೃಷ್ಣ ಪರಮಾತ್ಮ ಹೇಳಿರುವಂತಹ ಶ್ಲೋಕ ಏನು? ಮೊದಲನೇ ಮಾತು ಅಂದರೆ ಎಷ್ಟು ಸುಂದರವಾಗಿ ನೋಡ್ರಿ. ಅಶೋಚ ನನ್ವ ಶೋಚಸ್ತ್ವಂ. ಯಾರಿಗೋಸ್ಕರವಾಗಿ ನೀನು ಅಳಬಾರ್ದೋ ಅವರಿಗೋಸ್ಕರವಾಗಿ ನೀ ಅಳ್ತಾ ಇದ್ದೀಯ. ತಿಳಿದವರು ಆಡಬಾರದ ಮಾತುಗಳನ್ನು ಆಡ್ತಾ ಇದ್ದೀಯ. ತಿಳಿದವರು ಸಾಯದಿರೋರ ಬಗ್ಗೆ ಯಾವತ್ತೂ ಅಳೋದಿಲ್ಲ. ಸಾಯಲ ಹೊರಟವಂಥವ್ರ ಬಗ್ಗೆನೂ ಸಹ ಅಳೋದಿಲ್ಲ. ನಾನು ಶೋಚಂತಿ ಪಂಡಿತಾಹ. ಕೃಷ್ಣ ಪರಮಾತ್ಮನ ಮಾತಿದು. ಅಂದರೆ ಸಾವು ಅನ್ನೋದು ನಿಶ್ಚಿತವಾಗಿರುವಂಥದ್ದು. ಸಾವು ಎಲ್ಲರಿಗೂ ಬರುವಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ಒಂದು ಮಾತು ಹೇಳ್ತಾನೆ ಭಗವಂತ. ಇಲ್ಲಿ ಸಾಯ್ತಾ ಇದ್ದಾರೆ ಅಂತ ನೀ ಹೇಳ್ತಾ ಇದ್ದೀಯಲ್ಲ, ಇವರೆಲ್ಲ ಯಾರು ಸಾಯೋಂಥವರು? ದುರ್ಯೋಧನಾದಿಗಳು, ಭೀಷ್ಮಾದಿಗಳು. ಆಮೇಲೆ ಅವರ ಸಾವಿನ ಬಗ್ಗೆ ಯಾವುದೇ ಕಾರಣಕ್ಕೂ ಅಳುವಂತಹ ಸಂದರ್ಭ ಇಲ್ಲ. ಕಾರಣ, ಇಲ್ಲಿ ನೀನು ಬರೀ ಸಂಬಂಧವನ್ನು ನೋಡ್ತಾ ಇದ್ದೀಯ. ಕೃಷ್ಣ ಪರಮಾತ್ಮ ಎಚ್ಚರಿಕೆಯನ್ನು ಕೊಡ್ತಾನೆ. ಅವರೆಲ್ಲ ಧರ್ಮದ್ರೋಹಿಗಳು, ದೈವದ್ರೋಹಿಗಳಾಗಿರುವಂಥವರು. ಅಂಥವರು ಸತ್ರೆ ಅಳೋಂಥ ಅವಶ್ಯಕತೆ ಇಲ್ಲ. ಸಂತೋಷ ಪಡಬೇಕು. ದುಷ್ಟರು ಸತ್ತಾನೆ ಅಂದರೆ, ದುಷ್ಟ ಯಾರೋ ಒಬ್ನು ಸತ್ತಿದ್ದಾನೆ ಅಂದರೆ ಸಂತೋಷ ಪಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅಳಬಾರದು. ಇದನ್ನು ಯಾರು ಹೇಳಿದ್ದಾರೆ? ಭಾಗವತದಲ್ಲಿ ಪ್ರಹ್ಲಾದರಾಜರ ಬಾಯಿಂದ ಬಂದಿರುವಂತಹ ಮಾತು ನೋಡಿ, ಓದ್ಬಿಡ್ತೀನಿ. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ. ಯಾವ ಸಂದರ್ಭದಲ್ಲಿ ಹೇಳಿರುವಂಥದ್ದು? ಹಿರಣ್ಯಕಶಿಪು ನರಸಿಂಹದೇವನಿಂದ ಸತ್ತಂತಹ ಸಂದರ್ಭದಲ್ಲಿ ಪ್ರಹ್ಲಾದರಾಜ ಹೇಳಿರುವಂತಹ ಮಾತಿದು. ಮಹಾಭಗವದ್ಭಕ್ತನಾಗಿರುವಂತಹ ಭಕ್ತಾಗ್ರೇಸರ ಪ್ರಹ್ಲಾದರಾಜರ ಬಾಯಲ್ಲಿ ಬಂದಿರುವಂತಹ ಮಾತು. ಹಾವು, ಚೇಳು ಅವೆಲ್ಲ ಸಾಯ್ತಾ ಇರ್ತಾವೆ. ಅದಕ್ಕೋಸ್ಕರವಾಗಿ ಸಜ್ಜನರು ಯಾವುದೇ ಕಾರಣಕ್ಕೂ ದುಃಖ ಪಡಬಾರದು, ಹರ್ಷ ಪಡಬೇಕು. ಅಂದರೆ ತನ್ನ ತಂದೆ ಅಂಥವನು, ಅವನ ಸಾವಿಗೋಸ್ಕರವಾಗಿ ನಾ ಅಳೋದಿಲ್ಲ ಅನ್ನುವಂಥದ್ದು ಪ್ರಹ್ಲಾದರಾಜರ ಬಾಯಲ್ಲಿ ಬಂದಿರುವಂಥ ಮಾತು. ದುಷ್ಟರು ಸತ್ತಾಗ ಸಂತೋಷ ಪಡಬೇಕೇ ಹೊರತು ದುಃಖ ಪಡಬಾರದು. ಭೀಷ್ಮದ್ರೋಣಾದ್ರಿಗಳ ಸಾವಿನಿಂದ ನೀ ಅಳಬೇಕಾಗಿಲ್ಲ. ಅವರು ನಿನ್ನ ಸಂಬಂಧಿಕರು ಅಂತ ಹೊರೆ ನೋಡ್ತಾ ಇದ್ದೀಯ.
ಸಂಬಂಧ ಇಲ್ಲಿ ಮುಖ್ಯ ಅಲ್ಲ, ಧರ್ಮನೋ ಅಧರ್ಮನೋ ಅದು ಭಾರಿ ಮುಖ್ಯವಾಗಿರುವಂಥದ್ದು. ತ್ಯಾಗ ಪರೋಪಕಾರಗಳಿಗೆ ಹೆಸರಾದಂಥವರು ಯಾರು? ಪಾಂಡವರು. ಶಿಷ್ಟರಾಗಿರುವಂಥವರು, ಪೂಜ್ಯರಾಗಿರುವಂಥವರು. ಆದರೆ ಕೌರವರೇನಿದ್ದಾರಲ್ಲ, ದುಷ್ಟರಾಗಿರುವಂಥವರು, ಧರ್ಮದ್ರೋಹಿಗಳಾಗಿರುವಂಥವರು. ದೇವರನ್ನ ಧರ್ಮವನ್ನ ಬೈಯೋಂಥವರು, ಬೈಯೋರ ಪಕ್ಷದಲ್ಲಿರುವಂಥವರು, ಅವರು ವಧ ಮಾಡಲಿಕ್ಕೆ, ಸಂಹಾರ ಮಾಡಲಿಕ್ಕೆ ಅರ್ಹರಾಗಿರುವಂಥವರು. ಯಾವುದೇ ಕಾರಣಕ್ಕೂ ಅವರು ಸತ್ತಂಥ ಸಂದರ್ಭದಲ್ಲಿ ದುಃಖವನ್ನು ಪಡಬಾರದು. ಅಳಬಾರ್ದವನಿಗೋಸ್ಕರವಾಗಿ ನೀ ಅಳ್ತಾ ಇದ್ದೀಯ. ಯಾರು ಅಳಬಾರ್ದವರಿಗೆ ಅಳೋದಿಲ್ಲೋ ಅವನೇ ನಿಜವಾದ ಪಂಡಿತ. ಕೃಷ್ಣ ಪರಮಾತ್ಮನ ಮಾತು ನೋಡಿ. ಮಹಾಭಾರತದ ಭೀಮಸೇನ್ ದೇವರು ನಿಜವಾದ ಪಂಡಿತರು. ಕಾರಣ ಘಟೋತ್ಕಚ ಮಗ, ಪಾಂಡವರ ಸಂತಾನದಲ್ಲೇ ಹಿರಿಯ, ಗುಣಶಾಲಿ, ಪರಾಕ್ರಮಶಾಲಿ, ಧರ್ಮರಾಜನ ಅನೇಕ ಪ್ರಸಂಗಗಳಲ್ಲಿ ಸಹಾಯ ಮಾಡಿದಂಥವನು. ಯುದ್ಧದ ಮೊದಲ 14 ದಿವಸ ಶತ್ರುಗಳಿಗೆ ಸಿಂಹ ಸ್ವಪ್ತನಾಗಿರುವಂಥವನು. ಅಂಥವನು 14ನೇ ದಿವಸ ಕರ್ಣನ ಶಕ್ತ್ಯಾಯುಧಕ್ಕೆ ಬಲಿಯಾಗ್ತಾನೆ. ಧರ್ಮರಾಜ ಇವರೆಲ್ಲ ಅಳ್ತಾರೆ, ತಮ್ಮನ ಮಗ ಸತ್ತೋದ್ನಲ್ಲ ಅಂತ ಹೇಳಿ ದುಃಖ ಪಡ್ತಾರೆ. ಆದರೆ ತಂದೆಯಾಗಿರುವಂಥ ಭೀಮಸೇನ್ ದೇವರು ಅಳೋದಿಲ್ಲ. ಕಾರಣ ನಿಜವಾದ ಪಂಡಿತ, ಜ್ಞಾನಿಯಾದಂಥವನು ದೇಹಕ್ಕೆ ಸಾವು ನಿಶ್ಚಿತವಾಗಿರುವಂಥದ್ದು ಅಂತ ತಿಳಿದಂಥವನು. ಅಂದರೆ ಇಲ್ಲಿ ನೋಡಿ, ಪೂರ್ಣ ಪ್ರಜ್ಞನಾಗಿರುವಂಥವನು ಆಡೋಂಥ ಮಾತೇನಿದೆ ಅಲ್ಲ, ಅವನ ಬುದ್ಧಿಗೆ ಮಾತ್ರ ತೋಚುವಂಥದ್ದಲ್ಲ. ಭಗವದ್ವೇಷಿಗಳನ್ನಾಗಲಿ ಅವರ ಸಹಕಾರಿಗಳನ್ನಾಗಲಿ ಕೊಲ್ಲೋದು ತಪ್ಪು ಅನ್ನುವಂಥದ್ದು ಯಾರು ಹೇಳ್ತಾರೆ? ಕೆಟ್ಟ ಕೆಲಸ ಮಾಡೋದಷ್ಟೇ ಮುಖ್ಯ ಅಲ್ಲ, ಕೆಟ್ಟ ಕೆಲಸಕ್ಕೆ ಸಹಾಯ ಮಾಡೋರು, ಅದನ್ನು ಪ್ರಚೋದನೆ ಮಾಡುವಂಥವ್ರು, ಅವರು ಎಲ್ಲ ದುಷ್ಟರಾಗಿರುವಂಥವ್ರೆ. ಆದ್ದರಿಂದ ಎಚ್ಚರ, ಯಾವುದೇ ಸಂದರ್ಭದಲ್ಲೂ ಅಳಬಾರದು ಅನ್ನೋದು ಕೃಷ್ಣ ಪರಮಾತ್ಮ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಇನ್ನು ಮುಂದೆ ಹೇಳ್ತಾನೆ, ಸಾಯೋದು ಅಂತ ಅಂತಾರಲ್ಲ, ಸಾಯೋದು ಅಂದರೆ ಏನು? ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ ಭಗವಂತ. ನತ್ವೇವಾಹಂ ಜಾತುನಾಸಂ ನತ್ವನ್ನೇಮೇ ಜನಾಧಿಪಃ. ಸಾವು ಅಂತ ಅಂತಾರಲ್ಲ, ಏನು ಹಂಗಂದ್ರೆ? ಸಾವು ಅಂದರೆ ಆತ್ಮನೇ ಬೇರೆ, ದೇಹವೇ ಬೇರೆ, ಯಾವತ್ತೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆ ನೀಡಿರುವಂತಹ ಜಗತ್ತಿನ ಅತ್ಯದ್ಭುತವಾದ ಸಂದೇಶ, ಅನೇಕ ಸಂದೇಶವನ್ನು ನೀಡಿರುವಂಥದ್ದು. ಅದರಲ್ಲಿ ಮಹೋನ್ನತವಾದ ತತ್ವ ಆತ್ಮ ನಿತ್ಯತ್ವವನ್ನು ಭಗವದ್ಗೀತೆ ಹೇಳ್ತಾ ಇದೆ. ಜಗತ್ತಿನಲ್ಲಿ ಯಾವ ಆತ್ಮಕ್ಕೂ ಸಾವಿಲ್ಲ. ಯಾರಿಂದಲೂ ಯಾವುದರಿಂದಲೂ ಶಸ್ತ್ರಾಸ್ತ್ರಗಳಿಂದ ಸುಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮುರಿದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅತ್ಯದ್ಭುತವಾದದ್ದು ಆತ್ಮ. ಕತ್ತರಿಸಲಿಕ್ಕಾಗೋದಿಲ್ಲ, ಸುಡ್ಲಿಕ್ಕಾಗೋದಿಲ್ಲ, ನೆನೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಕೃಷ್ಣ ಪರಮಾತ್ಮನ ಮಾತು. ಒಣಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲ, ಅಂದರೆ ಇದರ ಒಳಗೆ ಸಂದೇಶವನ್ನು ನೀಡ್ತಾ ಇದ್ದಾನೆ ಭಗವಂತ. ಆತ್ಮಕ್ಕೆ ಸಾವು ಅನ್ನೋದಿಲ್ಲ, ಕೇವಲ ಪ್ರಾಣ ಅಂದರೆ ಈ ದೇಹ ಅಂತ ಏನು ನಾವು ಕರಿತೀವಲ್ಲ, ಈ ದೇಹಕ್ಕೆ ಮಾತ್ರ ಸಾವಾಗುವಂಥದ್ದು. ಹುಟ್ಟಿದ ಪ್ರಾಣಿಗೆ ದೇಹದಲ್ಲಿ ಬಾಲ್ಯ, ಕೌಮಾರ, ತಾರುಣ್ಯ, ಮುಪ್ಪು ಹೇಗೆ ಬರ್ತದೋ ಹಾಗೆ ಮುಪ್ಪಾಗಿರುವಂಥ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯೋದೇನಿದೆ ಅಲ್ಲ, ಅದನ್ನೇ ನಾವು ಮರಣ, ಸಾವು ಅಂತ ಕರಿತಾ ಇದ್ದೀವಿ. ಹುಟ್ಟಿದ ಮಗು ಬೆಳೆದು ತರುಣನಾಗ್ತಾನೆ, ತರುಣ ಮುದುಕನಾಗ್ತಾನೆ, ಮುದುಕ ಮತ್ತೊಂದಿನ ಪ್ರಾಣವನ್ನು ಬಿಡ್ತಾನೆ. ಬಿಟ್ಟಂಥವನು ಮತ್ತೊಂದು ಶರೀರವನ್ನು ಪಡಿತಾನೆ, ಮತ್ತೆ ಬೆಳೀತಾನೆ, ಮತ್ತೆ ದೇಹವನ್ನು ಬಿಡ್ತಾನೆ, ಮತ್ತೆ ಶರೀರ ಪಡಿತಾನೆ. ಹೀಗೆ ಸಾವು ಅಂದರೆ ಮರಣ ಅಂದರೆ ದೇಹವನ್ನು ಬಿಡುವಂಥದ್ದು. ದೇಹವೇ ಜೀವ, ದೇಹದಿಂದ ಬೇರೆಯಾದ ಚೇತನನೇ ಇಲ್ಲ ಅಂತ ಕೆಲವರು ವಾದ ಮಾಡೋದನ್ನು ನಾವು ಕಾಣ್ತೀವಿ ಅಲ್ಲಲ್ಲಿ. ಹಾಗೇ ಆಗಿದ್ದು ಬಿಡ್ತು ಅಂದರೆ ಸ್ಮಶಾನಕ್ಕೆ ಹೋಗುವಂಥ ಪರಿಸ್ಥಿತಿನೇ ಯಾರಿಗೂ ಬರ್ತಾ ಇರಲಿಲ್ಲ. ಕಣ್ಣು, ಕಿವಿ, ಮೂಗು ಎಲ್ಲ ಅಂಗಗಳು ಊನವಾಗಿದ್ರೂ ಸಹಿತ ಅಂಥವನನ್ನು ಯಾರೂ ಶವ ಅಂತ ಕರೆಯೋದಿಲ್ಲ ಲೋಕದಲ್ಲಿ.
ಚೇತನ ಯಾವಾಗ ಆತ್ಮದೇಹವನ್ನು ಬಿಟ್ಟು ಹೋಗ್ತದೋ ಆವಾಗ ಅವನನ್ನು ಶವ, ಹೆಣ ಅಂತ ಕರೀತಾರೆ. ಅಂತ್ಯ ಸಂಸ್ಕಾರಕ್ಕೆ ದೇಹಕ್ಕೆ ಮಾತ್ರವೇ ಹೊರತು ಆತ್ಮಕ್ಕಲ್ಲ. ದೇಹವೇ ಬೇರೆ, ಆತ್ಮವೇ ಬೇರೆ. ನೀನಲ್ಲ ನಿನ್ನದಲ್ಲವ ನೋಡ, ದೇಹ ನಾನು ನನ್ನದು ಎಂಬೋರೆ ಮೂಢ. ಮಾನಹಾನಿ ಮಾಡಿಕೊಳ್ಳಬೇಡ, ಬೀಡು ಸಾನುಬಂಧಿಗಳ ಸ್ನೇಹವಗಾಢ. ಅಂಜ ಬ್ಯಾಡ ಬ್ಯಾಡೆಲು ಜೀವ. ಅಂದ್ರೆ ನೋಡಿ, ದೇಹವೇ ಬೇರೆ, ಆತ್ಮವೇ ಬೇರೆ, ಯಾವತ್ತೂ ಒಂದಾಗೋದಿಲ್ಲ. ಇದನ್ನ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಅಭಿಮಾನ ಅನ್ನುವಂಥದ್ದೇ ಎಲ್ಲ ದುಃಖಗಳಿಗೆ ಕಾರಣವಾಗಿರುವಂಥದ್ದು. ಅದು ಹೇಗೆ ಅನ್ನೋದನ್ನು ನಾಳಿನ ದಿವಸ ತಿಳಿಯೋಕ್ಕೆ ಪ್ರಯತ್ನವನ್ನು ಮಾಡೋಣ.